ಹಾಗೆ ನೋಡಿ ಹಾಟ್ ಬಾಕ್ಸ್ನಲ್ಲಿ ಚಪಾತಿನೂ ರೆಡಿ ಇದೆ. ನೋಡಿ, ನಮಸ್ತೆ, TRP ಇಂಡಿಯನ್ ಕಿಚನ್ಗೆ ಸ್ವಾಗತ. ಇವಾಗ ನೈಟ್ ಡಿನ್ನರ್ಗೆ, ನೈಟ್ ಊಟಕ್ಕೂ ತುಂಬಾ ಸಿಂಪಲಾಗಿ ತರಕಾರಿ ಗೊಜ್ಜನ್ನ ಮಾಡ್ಕೊಂಬಿಡೋಣ ಅಂತ ಮಾಡ್ಕೊತಾ ಇದ್ದೀವಿ. ಚಪಾತಿಗೆ ಅಥವಾ ಅನ್ನಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ಎತ್ತಿಟ್ಕೊಂಡಿರೋವಂಥ ತರಕಾರಿಗಳನ್ನ, ಬೀನ್ಸು, ಹಾಗೆ ಒಂದೆರಡು ಈರುಳ್ಳಿ, ಒಂದು 4 ಟೊಮೆಟೊ, ಸ್ವಲ್ಪ ಎಳೆಕೋಸು, ಬಟಾಣಿ, ಕ್ಯಾರೆಟ್ ಎಲ್ಲ, ಹಾಗೆ ಆಲೂಗಡ್ಡೆ, ಇದಿಷ್ಟು ಅಮ್ಮ ಎತ್ತಿಟ್ಕೊಂಡಿದ್ದಾರೆ. ಹಾಗೆ ಎಲ್ಲ ತರಕಾರಿಗಳನ್ನ ಚೆನ್ನಾಗಿ ತೊಳ್ಕೊಂಬಿಡೋಣ. 2 ಈರುಳ್ಳಿ, ಹಾಗೆ 4 ಟೊಮೆಟೊ, ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಸಾಕು ತೆಂಗಿನಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ರುಬ್ಬೋದಕ್ಕೆ. ಇನ್ನು ತರಕಾರಿನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಬಿಡೋಣ. ಈಗ ರುಬ್ಬೋದಕ್ಕೆ ತೆಂಗಿನಕಾಯಿನ ಮಿಕ್ಸಿ ಗ್ರೈಂಡರ್ಗೆ ಹಾಕ್ಕೊತಾ ಇದ್ದಾರೆ. ಇಷ್ಟು ಪೀಸ್ ಇದ್ದರೆ ಸಾಕು. ತೋರಿಸಮ್ಮ, ಅದು ತೆಂಗಿನಕಾಯಿ ಪೀಸು ಎಷ್ಟು ಎತ್ಕೊಂಡಿದ್ಯಾ ಅದು ತೋರಿಸಮ್ಮ. ತೆಂಗಿನಕಾಯಿನ ಎಷ್ಟು. ಮಸಾಲೆ ಜಾಸ್ತಿ ರುಬ್ಬೋದೇನು ಬೇಕಾಗೋದಿಲ್ಲ. ತೆಂಗಿನಕಾಯಿ, ಹಾಗೆ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನೇ ರುಬ್ಕೊಳ್ಳಿ. ಗೊಜ್ಜು ಸಕ್ಕತ್ತಾಗಿ ಬರುತ್ತೆ. ರುಬ್ಬೋದಕ್ಕೆ ಜಾರ್ ರೆಡಿ ಇದೆ ನೋಡಿ. ತೆಂಗಿನಕಾಯಿ, ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದಾರೆ. ಹಾಗೆ ಈಗ ಒಗ್ಗರಣೆಗೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದಾರೆ, ಮೆಣಸಿನ್ಕಾಯಿ ಕಟ್ ಮಾಡ್ತಿದ್ದಾರೆ. ಹಾಗೆ ಟೊಮೆಟೊನೂ ಕಟ್ ಮಾಡ್ಕೊಂಬಿಡೋಣ. ನೋಡ್ಬೋದು, ತರಕಾರಿನೆಲ್ಲ ಕಟ್ ಮಾಡಿ ಆಗಿದೆ. ಕ್ಯಾರೆಟು, ಬೀನ್ಸು, ಹಾಗೆ ಕ್ಯಾಬೇಜು, 1-2 ಆಲೂಗಡ್ಡೆ, ಬಟಾಣಿನೂ ಹಾಕ್ಕೊಂಡಿದ್ದೀವಿ. ಚೆನ್ನಾಗಿ 3-4 ಸತಿ ನೀರಿನಲ್ಲಿ ಚೆನ್ನಾಗಿ ತರಕಾರಿಗಳನ್ನ ತೊಳ್ಕೊಂಬಿಡಿ. ಈಗ ಕುಕ್ಕರ್ ಇಟ್ಟಿದ್ದೀವಿ, ಎಣ್ಣೆ ಹಾಕ್ಕೊಂಬಿಡೋಣ. ಹಾಗೆ ಮಸಾಲೆನೂ ರುಬ್ಕೊಂಡು ಹಾಕಿದೆ. ಇದು ಮಸಾಲೆ ಅನ್ನೋದಕ್ಕಿಂತ ಚಟ್ನಿ ಥರ ಇರುತ್ತೆ. ಬರೀ ತೆಂಗಿನಕಾಯಿ, ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಹಾಕಿ ರುಬ್ಬಿರೋದಲ್ವಾ, ತುಂಬ ಚೆನ್ನಾಗಿ ಬರುತ್ತೆ. ಗಟ್ಟಿಯಾಗಿ ಚಪಾತಿಗೆ, ನಿಮಗೆ ಸೈಡ್ ಡಿಶ್ಶಿಗೆ ಚೆನ್ನಾಗಿರುತ್ತೆ. ಅಥವಾ ಅನ್ನ ಸಾರು ಮಾಡಿದಾಗ ಪಲ್ಯ ಥರ ಮಾಡ್ಕೊಳ್ಬೇಕು ಅಂದಾಗ ಈ ರೀತಿ ಗೊಜ್ಜನ್ನು ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಹಾಗೆ ಮಸಾಲೆ ಒಂದು ಸ್ವಲ್ಪ ಚಕ್ಕೆ, ಲವಂಗ ಎಲ್ಲ ಹಾಕ್ಕೊಂಬಿಡೋಣ. ಎಣ್ಣೆ ಬಿಸಿ ಆಗ್ತಿದ್ದಂಗೆ 1-2 ಲವಂಗ, 1-2 ಚಕ್ಕೆ, ಮಸಾಲ ಐಟಮ್ಸ್ನ ಹಾಕ್ಕೊಂಬಿಡಿ. ಹಾಗೆ ನಾವಿವಾಗ ಒಗ್ಗರಣೆಗೆ ಕಟ್ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ, ಈರುಳ್ಳಿನೂ ಹಾಕ್ಕೊಂಬಿಡೋಣ. ಹಾಗೆ ಮೆಣಸಿನ್ಕಾಯಿ, ಮೊದಲಿಗೆ ಮೆಣಸಿನ್ಕಾಯಿ, ಆಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಒಗ್ಗರಣೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಬಿಡೋಣ, ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಒಗ್ಗರಣೆನಲ್ಲೇ. ಘಮ ಚೆನ್ನಾಗಿ ಬರುತ್ತೆ ಒಗ್ಗರಣೆನಲ್ಲೇ ಹಾಕಿ ಎಣ್ಣೆನಲ್ಲಿ ನೀವು ಕೊತ್ತಂಬರಿ ಸೊಪ್ಪು ಸಮೇತ ಈರುಳ್ಳಿನ ಮಿಕ್ಸ್ ಮಾಡುವಾಗ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಪೂರ್ತಿ ಸ್ಪೂನ್ ಆಗೋ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೋಣ. ಹಾಗೆ ಒಂದು 4 ಟೊಮೆಟೊನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಂಬಿಡೋಣ. ಸ್ವಲ್ಪ ಅರಿಶಿನದ ಪೌಡರ್ನ ಹಾಕ್ಕೊಂಬಿಡಿ ಟೊಮೆಟೊ ಮೇಲೆ.
ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು. ತುಂಬ ಬೇಗ ಆಗೋಗುತ್ತೆ. ಹಾಗೆ ಸ್ವಲ್ಪ ಗರಂ ಮಸಾಲಾನ ಹಾಕೊಂಬಿಡಿ. ಜಾಸ್ತಿ ಬೇಕಾಗೋದಿಲ್ಲ, ಸ್ವಲ್ಪ ಹಾಕಿದ್ರೆ ಸಾಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಆಯಿತು. ಈಗ ಸ್ವಲ್ಪ ಮೆಣಸಿನ ಪೌಡರ್ನ ಹಾಕೊಂಡ್ಬಿಡೋಣ. ಖಾರಕ್ಕೆ ಮೆಣಸಿನ್ಕಾಯಿ ಹಾಕಿರ್ತೀವಿ. ಈಗ ಇದು ಪೌಡ್ರ್ ಬಂದು ಕಲರು ಚೆನ್ನಾಗಿ ಕೊಡುತ್ತೆ, ಒಂದು ಸ್ವಲ್ಪ ಖಾರ ಕೊಡುತ್ತೆ. ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಡಿ. ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ನಾವು ಕಟ್ ಮಾಡಿ ಎತ್ತಿಟ್ಕೊಂಡಿರೋಂಥ ಎಲ್ಲ ತರಕಾರಿಗಳನ್ನ ಕುಕ್ಕರ್ನಲ್ಲಿ ಹಾಕೊಂಬಿಡೋಣ. ನೋಡಿ, ಎಲ್ಲ ಪೂರ್ತಿ ತರಕಾರಿಗಳನ್ನ ಹಾಕೊಳ್ತಾ ಇದ್ದೀವಿ. ಹಾಗೆ ನೀವು ದೋಸೆಗೂ ಸಹ, ದೋಸೆ ಅಥವಾ ಪರೋಟ ಎಲ್ಲ ಮಾಡಿದಾಗ ಈ ರೀತಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇನ್ನೂ ಬೇರೆಯೇ ತರಕಾರಿಗಳನ್ನ ಬೇಕಾದರೆ ನೀವು ಇದಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಮಾಡ್ಕೋಬೋದು. ಸೊ ಮನೆಯಲ್ಲಿ ಎಷ್ಟು ತರಕಾರಿ ಇದೆಯೋ ಅಷ್ಟು ತರಕಾರಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಈ ರೀತಿ ಗೊಜ್ಜು ಮಾಡ್ಕೊಳ್ಳಿ. ತರಕಾರಿ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ. ಮಸಾಲೆ ಎಲ್ಲ ಕಮ್ಮಿ, ಮನೆಯಲ್ಲಿರೋವಂಥ ಕಡಿಮೆ ಪದಾರ್ಥಗಳನ್ನ ಬಳಸ್ಕೊಂಡು ನೀವು ಮಾಡ್ಕೊಂಬಿಡ್ಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈ ರೀತಿ. ಈಗ ನಾವು ರುಬ್ಬಿ ಎತ್ತಿಟ್ಕೊಂಡಿರೋವಂಥ ಮಸಾಲೆನೂ ಇದರಲ್ಲಿ ಹಾಕೊಂಬಿಡೋಣ. ನೋಡಿ, ಮಸಾಲೆ ಹಾಕಾಯಿತು. ಈ ಮಸಾಲೆನೇ ಈ ತರಕಾರಿ ಗೊಜ್ಜಿಗೆ ಟೇಸ್ಟ್ ಕೊಡೋದು. ಹಾಗೆ ಇದೇ ಜಾರಲ್ಲಿ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿ ಹಾಕ್ಕೊತಿದ್ದಾರೆ. ನೀರು ನೋಡಿ ಹಾಕ್ಕೊಡಿ, ಎಷ್ಟು ಬೇಕೋ ಅಷ್ಟು. ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ, ಯಾಕಂದರೆ ಚಪಾತಿಗೆ ತಿನ್ನೋದಲ್ವಾ, ಹಾಗಾಗಿ. ಇನ್ನು ನೀವು ಅನ್ನಕ್ಕೇನಾದರೂ ಮಾಡೋದಾದರೆ ತೆಳುಗೆ ಇನ್ನೂ ನೀವು ಮಸಾಲೆನ ಇನ್ನೊಂದು ಸ್ವಲ್ಪ ರುಬ್ಬಿ ಹಾಕ್ಕೊಳ್ಳಿ. ನಾನು ಬರೀ ಚಪಾತಿಗೆ ಮಾಡ್ತಾ ಇರೋದಕ್ಕೋಸ್ಕರ ಮಸಾಲೆ ಕಮ್ಮಿ ರುಬ್ಬಿದ್ದೀನಿ. ಹಾಗೆ ಗಟ್ಟಿಯಾಗಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ, ಹಾಗಾಗಿ ತರಕಾರಿನ ಎತ್ತಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಈಗ ಪಲ್ಯ ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ಲೇಟ್ ಆಗುತ್ತಲ್ಲ, ಹಾಗಾಗಿ ಬೇಯೋದು, ತರಕಾರಿ ಬೇಯಿಸೋದು ಲೇಟ್ ಆಗುತ್ತೆ ಟೈಮ್ ನೋಡೋದಾದರೆ. ಇದೇ ಕುಕ್ಕರ್ನಲ್ಲಿ ಈ ರೀತಿ ಮಸಾಲೆ ಹಾಕಿ ಮಾಡಿದ್ರೆ ಬೇಗನೆ ಆಗೋಗುತ್ತೆ. ನೀವು ಅರ್ಜೆಂಟಿಗೆ ಏನಾದರೂ ಮಾಡಬೇಕು ಅಂದರೆ ಈ ರೀತಿ ಮಾಡ್ಕೊಂಬಿಡಿ. ಎಲ್ಲ ತರಕಾರಿ ಒಂದೇ ಸಮ ಹಾಕಿ ಈ ರೀತಿ ಮಸಾಲೆ ಹಾಕಿ ನೀವು 1 ವಿಷಲ್ ಬಿಟ್ಟರೆ ಸಾಕು, ನಮಗೆ ಈ ತರಕಾರಿ ಗೊಜ್ಜು ರೆಡಿ ಆಗುತ್ತೆ. ನೋಡ್ಬೋದು, ನೀರೇನು ಹಾಕ್ತಿಲ್ಲ ನಾನು, ಆಗಲೇ ಜಾರದ್ದು ನೀರು ಹಾಕಿದ್ನಲ್ಲ ಅಷ್ಟೇ. ಇನ್ನೂ ಬೇಕಾದ್ರೆ ನೀವು ನೀರು ಹಾಕೋದು. ಈಗ ತರಕಾರಿನಲ್ಲೂ ನೀರು ಬಿಡುತ್ತಲ್ಲ, ಅದೇ ತರಕಾರಿ ನೀರಿನಲ್ಲಿ ಈ ತರಕಾರಿ ಎಲ್ಲ ಚೆನ್ನಾಗಿ ಬೆಂದು ಹೋಗುತ್ತೆ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ 1 ವಿಷಲ್ ಬಿಟ್ಬಿಡಿ. ಈಗ 1 ವಿಷಲ್ ಬರಲಿ, ಮತ್ತೆ ಓಪನ್ ಮಾಡಿ ನೋಡೋಣ. ನೋಡಿ, ರೆಡಿ ಇದೆ ತರಕಾರಿ ಗೊಜ್ಜು. ರೆಡಿ ಆಯಿತು ಮಸಾಲೆ ತರಕಾರಿ ಗೊಜ್ಜು. ಇದು ಹಬೆ ಹೋಗ್ತಾ ಇದೆ, ಸರಿ ಕಾಣಿಸ್ತಾ ಇಲ್ಲ. ಇರಿ, ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಬಿಡೋಣ. ಪಾತ್ರೆನಲ್ಲಿ ಶಿಫ್ಟ್ ಮಾಡ್ತಾ ಇದ್ದಾರೆ ಅಮ್ಮ, ಪಾತ್ರೆಗೆ ಹಾಕ್ಕೊತಾ ಇದ್ದಾರೆ. ನೋಡಿ, ತರಕಾರಿ ಗೊಜ್ಜು ಗಟ್ಟಿಯಾಗಿದೆ. ಹಾಟ್ ಬಾಕ್ಸ್ನಲ್ಲಿ ಚಪಾತಿ ರೆಡಿ ಇದೆ. ನೋಡಿ, ಒಂಥರ ಇದು ಕುರ್ಮಾ ಅಂತಾದರೂ ಹೇಳ್ಬೋದು, ಅಥವಾ ತರಕಾರಿ ಗೊಜ್ಜು ಅಂತಾದರೂ ಹೇಳ್ಬೋದು. ಸಖತ್ತಾಗಿದೆ ಘಮ ಮಾತ್ರ. ನೀವು ಟ್ರೈ ಮಾಡಿ, ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ.
ಹಾಗೆ ನೋಡಿ ಹಾಟ್ ಬಾಕ್ಸ್ನಲ್ಲಿ ಚಪಾತಿನೂ ರೆಡಿ ಇದೆ. ಬಿಸಿ ಬಿಸಿ ಚಪಾತಿಗೆ ಈ ತರಕಾರಿ ಗೊಜ್ಜು. ನೋಡಿ ತರಕಾರಿ ಸಖತ್ತಾಗಿದೆಯಲ್ಲ, ಮಿಕ್ಸ್ ತರಕಾರಿ ಗೊಜ್ಜು. ನೋಡ್ಬೋದು ತರಕಾರಿ ಗ್ರೇವಿ ರೆಡಿ ಇದೆ, ಅಥವಾ ಗೊಜ್ಜು ಅನ್ಕೋಬೋದು. ನಿಮ್ಗಿಷ್ಟ ಬಂದಿದ್ದ ಹೆಸ್ರನ್ನ ನೀವು ಇಟ್ಕೊಳ್ಳಿ.